ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ನೋಡಿ, ಇದು ಎಲೆ ಬಳ್ಳಿ ಅಂತೂ ಯಾವ ರೀತಿ ಆಗಿದೆ ಅಂದರೆ ಇದು ಬರೀ ಅದು ಎಂಥದ್ದು ಇದು ಬಳ್ಳಿ ಥರ ಹಬ್ಕೊಂಡು ಹೋಗ್ತಾನೆ ಇದೆ, ಆದರೆ ಎಲೆನೇ ಇಲ್ಲ ಅದರಲ್ಲಿ. ಹಂಗಾಗಿ ಸ್ವಲ್ಪ ಇವತ್ತು ಅದನ್ನು ತೆಗೆದು ರೀಪಾಟ್ ಎಲ್ಲ ಮಾಡೋಣ ಅಂದ್ಬಿಟ್ಟು ತೆಗಿತಾ ಇದ್ದೀನಿ. ನೋಡಿ ಹೆಂಗೆ ಫುಲ್ಲು ಹೋಗಿದೆ, ಅದು ಬಳ್ಳಿ ಬಳ್ಳಿ ಥರ ಹೋಗಿದೆಯೇ ಹೊರತು ಅದರಲ್ಲಿ ಎಲೆಗಳೂ ಏನು ಜಾಸ್ತಿನೇ ಇಲ್ಲ. ಯಾಕೆ ಈ ಥರ ಆಗ್ತಿದೆಯಲ್ಲ ನೋಡೋಣ ಅಂದ್ಬಿಟ್ಟು ಇವತ್ತು ಎಲ್ಲನೂ ತೆಗಿತಾ ಇದ್ದೀನಿ. ಅಂದರೆ ಒಂದು 4 ಪಾಟಲ್ಲೇನೋ ಹಾಕಿದ್ದೀನಿ. ದೊಡ್ಡ ದೊಡ್ಡ ಪಾಟಲ್ಲಿ 2 ಪಾಟಲ್ಲಿ ಹಾಕಿದ್ದೀನಿ. ಇನ್ನು ಸ್ವಲ್ಪ ಚಿಕ್ಕ ಚಿಕ್ಕ ಪಾಟು, ಈ ನರ್ಸರಿಯಿಂದ ನಾವು ದಾಸವಾಳ ಗಿಡ ಏನಾನು ತರ್ತೀವಲ್ಲ ಆ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ 2 ಹಾಕಿದ್ದೀನಿ. ನೋಡಿ, ಈ ಥರ ಚಿಕ್ಕ ಚಿಕ್ಕ ಪಾಟಲ್ಲಿ 2 ಗಿಡ ಹಾಕಿದ್ದೀನಿ. ಅಂದರೆ ಒಟ್ಟು 4 ಗಿಡ ಇದೆ ಎಲೆ ಬಳ್ಳಿ. ಅಂದರೆ ಅದನ್ನು ತೆಗಿಯೋಕ್ಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಅದು ಉದ್ದುದ್ದ ಇರೋದನ್ನೆಲ್ಲ ಕಟ್ ಮಾಡಿ ನೋಡಿ ಈ ಥರ ಹಾಕಿದ್ದೀನಿ. ಮತ್ತು ಇನ್ನು ನೋಡಿ, ಇದು ಸ್ವಲ್ಪ ಕಟ್ ಮಾಡಿ ಹಾಕಿದ್ಮೇಲೆ ಅದನ್ನು ಹೊರಗಡೆ ತೆಗಿಯೋಕ್ಕೆ ಆಗ್ತಾಯಿಲ್ಲ, ಅಷ್ಟು ಬೇರೆಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನೋಡಿ ಯಾವ ಥರ ಆಗಿದೆ ಅಂದರೆ ಒಳ್ಳೆ ಸಿಂಬಿ ಥರ ರೋಲ್ ಥರ ಸುತ್ತಾಕೊಂಡ್ಬಿಟ್ಟಿದೆ. ಈ ಥರ ಇದ್ದಾಗ ಅದು ಗಿಡ ಎಲ್ಲಿಂದ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಎಲೆ ಎಲ್ಲ ಇದು ನಮಗೆ ಚೆನ್ನಾಗಿ ಎಲ್ಲಿಂದ ಬರುತ್ತೆ ಹೇಳಿ. ಅದರಲ್ಲೂ ಇದಕ್ಕೆ ದೊಡ್ಡ ಪಾಟ್ ಇಟ್ಟರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಾನಂದರೆ ತಂದು ಫಸ್ಟು ನಾನು ಸಸಿ ತಗೊಬಂದಿದ್ದಲ್ಲ, ಆವಾಗ ಸ್ವಲ್ಪ ಇದು ಚಿಕ್ಕ ಪಾಟಲ್ಲೇ ಇಡೋಣ ಅಂತ ಅಂದ್ಬಿಟ್ಟು, ಅಂದರೆ ಅದೇನು ಚಿಕ್ಕ ಪಾಟ್ ಏನಿಲ್ಲ, ಸ್ವಲ್ಪ ದೊಡ್ಡ ಪಾಟೆ ಆದರೂ ಇಟ್ಟಿದ್ದೆ. ನೋಡಿ ಬೇರಂತೂ ಎಷ್ಟೆಷ್ಟು ಉದ್ದ ಎಲ್ಲ ಬೆಳ್ಕೊಂಡಿದೆ. ನೋಡಿ ಈ ಥರ ಇದ್ದಾಗ ಗಿಡ ಯಾವುದು ಗ್ರೋತ್ ಆಗಲ್ಲ. ಎಲೆ ಬಳ್ಳಿ ಅಂತಲೇ ಇಲ್ಲ, ಬೇರೆ ಯಾವ ಗಿಡನೂ ಅಷ್ಟೇ ಗ್ರೋತ್ ಆಗೋದಿಲ್ಲ, ಚೆನ್ನಾಗೂ ಸಹ ಬರೋದಿಲ್ಲ. ಇಷ್ಟೊಂದು ಬೇರೆ ಇರೋದನ್ನೆಲ್ಲನೂ ಮತ್ತೆ ನಾನು ರೀಪಾಟ್ ಮಾಡಲ್ಲ, ತೆಗೆದಾಕ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ನೋಡಿ ಅದು ಬಿಡ್ಸೋಕ್ಕೆ ಬರ್ತಾಯಿಲ್ಲ. ಅದು ಚಾಕೆ ಮಂಡ ಆಗೋಯ್ತು, ಅಷ್ಟು ಬೇರೆಲ್ಲ ಬಿಟ್ಕೊಂಡಿದೆ. ಮಣ್ಣೇನೋ ಹುಡಿಯಾಗಿದೆ. ಅಂದರೆ ಫಸ್ಟು ನಾನು ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿನೇ ರೀಪಾಟ್ ಮಾಡಿದ್ದೆ, ಆದ್ರೂ ನೋಡಿ ಅದು ಎಷ್ಟು ಬೇರೆಲ್ಲ ಬಿಟ್ಕೊಂಡಿದೆ. ಅಂದರೆ ಗೊಬ್ಬರ ಚೆನ್ನಾಗಿ ಸಿಗ್ತಲ್ಲ, ಹಂಗಾಗಿ ಫುಲ್ಲು ಬೇರೆಲ್ಲ ಜಾಸ್ತಿ ಎಲ್ಲ ಬಿಟ್ಕೊಂಡ್ಬಿಟ್ಟಿದೆ. ನೋಡಿ ಅಲ್ಲಿ ಅಂದರೂ ಸ್ವಲ್ಪ ಜಾಸ್ತಿ ಸಸಿಗಳೆಲ್ಲ ಆಗಿದ್ದಾವೆ, ಆದ್ರೂ ಬೇರೆ ಜಾಸ್ತಿ ಇದೆ. ನೋಡಿ ಅಲ್ಲಿ ಎಷ್ಟೊಂದು ಬೇರು ಉದ್ದ ಎಲ್ಲ, ಅಂದರೆ ಒಂದೊಂದು ಮಾರಷ್ಟು ಉದ್ದ ಎಲ್ಲ ಬೇರು ಬಿಟ್ಕೊಂಡಿದೆ. ಮತ್ತು ಇದನ್ನು ನಾನು ಹಂಗೆ ರಿಪಾಟ್ ಮಾಡೋದಿಲ್ಲ, ಬೇರೆ ಏನಾದರೂ ಅದ್ರಲ್ಲಿ ಕಟ್ಟಿಂಗ್ ಮಾಡಿಬಿಟ್ಟು ಸ್ವಲ್ಪ ಅದು ಬೇರು ಬಂದಮೇಲೆ ಇಡೋಣ ಅಂದ್ಬಿಟ್ಟು ಇದನ್ನೆಲ್ಲ ನಾನು ಕಸಕ್ಕೆ ಹಾಕ್ತಾಯಿದ್ದೀನಿ. ಎಲೆ ಇರೋದನ್ನೆಲ್ಲ ಕಟ್ ಮಾಡಿಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲನೂ ಬಿಸಾಕ್ತೀನಿ. ಅದನ್ನೇನು ಮತ್ತೆ ನಾನು ಇಡೋಕ್ಕೆ ಹೋಗೋದಿಲ್ಲ. ಎಲೆ ಬಳ್ಳಿನಲ್ಲಿ 2 ರೀತಿ ವೆರೈಟಿ ಎಲೆ ಬಂದಿರುತ್ತೆ. ಅಂದರೆ ಇದು ದೊಡ್ಡ ದೊಡ್ಡ ಎಲೆ ಬರುತ್ತೆ, ಇದಕ್ಕೆ ಏನೋ ಹೆಸ್ರು ಹೇಳ್ತಾರೆ, ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇನ್ನು ಮಾಮೂಲಿ ಎಲೆ, ನಾಟಿ ಎಲೆ ಬರುತ್ತಲ್ಲ, ಅದೊಂಥರ ಇರುತ್ತೆ. ಅಂದರೆ ಫಸ್ಟು ನನ್ನ ಗಾರ್ಡನ್ನಲ್ಲಿ ನಾಟಿ ಎಲೆನೇ ಹಾಕಿದ್ದೆ ನಾನು. ಅದು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಬಿಡ್ತಿತ್ತು, ಅಂದರೆ ನನಗೆ ಕಳ್ಸೋಕ್ಕೆಲ್ಲ ಸಾಕಾಗೋದಿಲ್ಲ, ಚಿಕ್ಕದಾಗಿ ಬರುತ್ತಲ್ಲ ಅಂದ್ಬಿಟ್ಟು ಅದನ್ನು ತೆಗೆದಾಕ್ಬಿಟ್ಟು ಇದನ್ನು ನಾನು ಲಾಲ್ಬಾಗಿಂದ ತೊಗೊಂಡು ಬಂದು ಹಾಕಿದೆ. ಎಲೆನೋ ತುಂಬ ದೊಡ್ಡದಾಗಿ ಬಿಡುತ್ತೆ ಇದು. ಅಂದರೆ ಬರೀ ಫುಲ್ಲು ಅದು ಬಳ್ಳಿ ಥರನೇ ಹೋಗಿತ್ತು, ಹಾಗಾಗಿ ನಾನು ಇವತ್ತು ಅದನ್ನು ತೆಗಿತಾ ಇದ್ದೀನಿ. ನೋಡಿ ಇನ್ನು ಚಿಕ್ಕ ಪಾಟಲ್ಲಿ ಇಟ್ಟಿದ್ದೆ ಅನ್ನಲ್ಲ, ನೋಡಿ ಅದು ಯಾವ ರೀತಿಯಾಗಿದೆ. ನೋಡಿ ಅಲ್ಲಿ ಬೇರು ಫುಲ್ಲು ಒಳ್ಳೆ ಸಿಂಬಿ ಥರ ಮಾಡ್ಕೊಂಡ್ಬಿಟ್ಟಿದೆ. ಆ ಸಿಂಬಿ ಥರ ರೋಲ್ ಆದಾಗ ಅದು ಬೆಳೆಯೋಕ್ಕೆ ಅವಕಾಶನೇ ಇರೋದಿಲ್ಲ, ಹಂಗಾಗಿ ಗಿಡ ಚೆನ್ನಾಗೂ ಬರೋದಿಲ್ಲ ನಮ್ಗೆ ಹೆಚ್ಚು. ಅದರಿಂದ ಯಾವುದೇ ಗಿಡ ಆದರೂ ಅಷ್ಟೇ, ಈ ಎಲೆ ಬಳ್ಳಿ ಆದರೂ ಅಂತ ಅಲ್ಲ, ಎಲೆ ಬಳ್ಳಿ ಆದ್ರೂ ಅಷ್ಟೇ, ಮತ್ತು ನಮಗೆ ಹೂವಿನ ಗಿಡ ಆಗಿರ್ಬೋದು, ಹಣ್ಣಿನ ಗಿಡ ಯಾವುದೇ ಆದರೂ ಅಷ್ಟೇ, ಈ ಥರ ಆದಾಗ ಅದು ಚೆನ್ನಾಗೇ ನಮ್ಗೆ ಅದರಿಂದ ಒಳ್ಳೆ ಫಲ ಅನ್ನೋದು ಸಿಗೋದಿಲ್ಲ. 4 ಪಾಟಲ್ಲಿ ಹಾಕಿದ್ನಲ್ಲ ಎಲೆ ಬಳ್ಳಿನ, ಆ 4 ಪಾಟನ್ನು ಸಹ ತೆಗಿತಾ ಇದ್ದೀನಿ. ಅಂದರೆ ನಾನು ಅದು ಪಾಟಲ್ಲಿ ಕಲ್ಲುಗಳೆಲ್ಲ ಇಟ್ಟಿದ್ನಲ್ಲ, ಅದನ್ನು ತೆಗೆದ್ನಲ್ಲ ಇವಾಗ, ಹಂಗಾಗಿ ಆ ಕಲ್ಲೆಲ್ಲ ಇತ್ತಲ್ಲ ಅಂತ ಮತ್ತೆ ನಾನು ಆ ಪಾಟಲ್ಲೇ ಹಾಕ್ತಿದ್ದೀನಿ. ನೋಡಿ ಎಷ್ಟೊಂದು ಬೇರೆಲ್ಲ ಇದೆ ಅಂತ. ಇಷ್ಟೊಂದು ಬೇರಿತ್ತು ಅಂದರೆ ಎಲ್ಲಿಂದ ಗಿಡ ಬೆಳವಣಿಗೆ ಆಗುತ್ತೆ. ಇದು ಎಲೆ ಬಳ್ಳಿದು ಈ ಕೆಲಸ ಎಲ್ಲ ಮುಗಿಸೋಷ್ಟರೊಳಗೇ ಸಂಜೆ 6 ಗಂಟೆನೇ ಆಗೋಯ್ತು. ಯಾಕೆಂದರೆ ನಾನು ಗಾರ್ಡನಿಗೆ ಬರೋದೇ ಮಧ್ಯಾಹ್ನ ಆಗಿರುತ್ತೆ, ಇನ್ನು ಇದೆಲ್ಲನೂ ಕ್ಲೀನ್ ಮಾಡೋ ಅಷ್ಟರೊಳಗೇ ಸಂಜೆ ಆಗೋಗಿರುತ್ತೆ. ಹಂಗಾಗಿ ಅದರಲ್ಲೂ ಇಷ್ಟು ಬೇರೆಲ್ಲ ಇದ್ದಾಗ ನಮಗೆ ಜಾಸ್ತಿ ಟೈಮ್ ಹಿಡಿಯುತ್ತೆ. ಅಂದರೆ ಅದು ವೀಡಿಯೋನೂ ಸಹ ಲೆಂತಿಯಾಗಿರುತ್ತೆ, ನಾನು ಸ್ವಲ್ಪ ಮಾತ್ರನೇ ಹಾಕಿರೋದು. ಇವಾಗ ಇದನ್ನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ಮತ್ತೇನು ನಾನು 4 ಪಾಟಲ್ಲೇನು ಇಡೋದಿಲ್ಲ, ಅಂದರೆ ಒಂದು 2 ಪಾಟಿಗೆ ಇಡ್ತೀನಿ ಅಷ್ಟೇ. ಮತ್ತು ನಮಗೆ ಬೇಕಲ್ಲ ಮಾಮೂಲಿ ಎಲೆ ಬಳ್ಳಿ ಎಲ್ಲ ಬೇಕಲ್ಲ ಅಂದ್ಬಿಟ್ಟು ನಾನು ಒಂದು 2 ಪಾಟಲ್ಲಿ ಇಟ್ಟಿರ್ತೀನಿ. ಇನ್ನೂ ಒಂದು ಪಾಟಿಗೆ ನಾನು ಮಣ್ಣು ತುಂಬಿ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ. ಅಂದರೆ ಅದಕ್ಕೆ ಸೇವಂತಿಗೆ ಗಿಡ ಏನಾದರೂ ಇಡೋಣ ಅಂತ ಅಂದ್ಬಿಟ್ಟು ಈಗ ದೊಡ್ಡ ಪಾಟಲ್ಲಿ 2 ಪಾಟ್ ಇಟ್ಟಿದ್ನಲ್ಲ, ಆ 2 ಪಾಟಲ್ಲಿ 1 ಪಾಟಿಗೆ ಮಾತ್ರ ಇಡ್ತೀನಿ, ಇನ್ನೊಂದು ಚೀಲಕ್ಕೆ ಇಡ್ತೀನಿ ಅಷ್ಟೇ. ನೋಡಿ ಇದಂತೂ ಬರ್ತಾನೆ ಇಲ್ಲ. ನಾವು ಎಷ್ಟು ಚಾಕಲ್ಲಿ ಅದು ಮಣ್ಣು ಲೂಸ್ ಮಾಡೋಕೆ ಹೋದ್ರೂ ಚಾಕೆ ಮಂಡ ಆಗುತ್ತೆ ಹೊರತು ಅದು ಮಣ್ಣಂತೂ ಬಿಡ್ತಾನೆ ಇಲ್ಲ. ನೋಡಿ ಅಲ್ಲಿಗೆ ಯಾವ ಥರ ಸುತ್ತಾಕೊಂಡಿದೆ ನೋಡಿ.
ಈ ಥರ ಜಾಸ್ತಿ ಎಲ್ಲ ಬೇರು ಬಿಟ್ಕೊಳ್ಳೋ ಅಂತಹ ಗಿಡಗಳಿಗೆ ಸ್ವಲ್ಪ ದೊಡ್ಡ ಪಾಟಲ್ಲೇ ರೀಪಾಟ್ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇವ್ರು ಹೇಳ್ತೀರಾ ನಮ್ಮ ಗಾರ್ಡನ್ನಲ್ಲಿ ಎಲೆ ಬಳ್ಳಿ ಎಷ್ಟೇ ತಂದು ಹಾಕಿದ್ರೂ ಬರೋದಿಲ್ಲ ಅಂತಲೂ ಹೇಳ್ತೀರಾ. ಅಂದರೆ ನಾನು ಸುಮಾರು ಸರಿ ತೊಗೊಂಡು ಬಂದು ಹಾಕಿದ್ದೀನಿ, ಎಲ್ಲ ಸರಿನೂ ಚೆನ್ನಾಗೇ ಬಂದಿದೆ. ನನಗೂ ಸುಮಾರು ಜನ ಹೇಳೋದನ್ನ ನೋಡಿ ಬರುತ್ತೋ ಇಲ್ವೋ ಅನ್ನೋ ಡೌಟಲ್ಲೂ ನಾನು ತೊಗೊಂಡು ಬಂದು ಹಾಕ್ತೆ. ಆದರೂ ನಾನು 2-3 ಸರಿ ತಂದು ಹಾಕಿದಾಗೆಲ್ಲನೂ ಚೆನ್ನಾಗೇ ಬಂತು. ಫಸ್ಟ್ ಸರಿ ನಾನು ನಾಟಿ ಎಲೆ ತೊಗೊಬಂದು ಹಾಕಿದ್ದೆ, ಅದನ್ನು ಸಹ ಚೆನ್ನಾಗಿ ಬಂತು. ಅಂದರೆ ನಾನು ಅದನ್ನು ಯಾಕೆ ತೆಗೆದು ಬಿಸಾಕಿದೆ ಅಂದರೆ ಅದರ ಸ್ವಲ್ಪ ಎಲೆ ಚಿಕ್ಕದಾಗಿತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ತೆಗೆದಾಕಿದೆ. ಅಂದರೆ ನಮ್ಮ ಮನೇಲಿ ಯಾರೂ ವಿಳ್ಯದೆಲೆ ಎಲೆ ಅಡಿಕೆ ಹಾಕೊಳ್ಳೋ ಅಂಥವ್ರು ಯಾರೂ ಇಲ್ಲ. ಅಂದರೆ ನನಗೆ ಬೇಕಾಗಿರೋದೇನು ಅಂದರೆ ನನಗೆ ಕಳ್ಸಕ್ಕೆ ಎಲೆ ಬೇಕಲ್ಲ ದೊಡ್ಡದು ಅನ್ನೋದಕ್ಕೋಸ್ಕರ ನಾನು ಇದನ್ನು ತೊಗೊಂಬಂದು ಹಾಕಿದ್ದು. ಇದಕ್ಕೆ ಮೈಸೂರು ಎಲೆನೇ ಏನೋ ಹೇಳ್ತಾರೆ, ಹಂಗಾಗಿ ನನಗೆ ಗೊತ್ತಿಲ್ಲ. ಅಂದರೆ ತುಂಬ ದೊಡ್ಡದಾಗಿ ಬರುತ್ತೆ ನೋಡಿ, ಅದು ಆ ಎಲೆಗೆ ಬೇರೆ ಏನೋ ಹೆಸರು ಹೇಳ್ತಾರೆ. ಅಂದರೆ ಒಂದು ನರ್ಸರಿನಲ್ಲಿ ನಾನು ನೋಡಿ ಕೇಳಿದ್ದೆ ಅವರಿಗೆ, ಅವ್ರು ಏನೋ ಹೆಸರು ಹೇಳಿದರು, ಅದು ಮರ್ತೋಗಿದೆ. ನಿಮಗೆ ಯಾರಿಗಾದರೂ ಗೊತ್ತಿತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ಈ ಎಲೆ ಬಳ್ಳಿನ ಬೆಳೆಯೋದು ತುಂಬಾ ಕಷ್ಟ, ಅದು ನೆರಳಲ್ಲಿಟ್ಟರೆ ಎಲ್ಲ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಎಲ್ಲ ತುಂಬ ಜನ ಹೇಳೋರು. ನಾನು ನೋಡೋಣ ಬರುತ್ತೋ ಇಲ್ವೋ ಅನ್ನೋ ಚೆಕ್ ಮಾಡೋಕ್ಕೆ ಅಂತಲೇ ತೊಗೊಂಡು ಬಂದು ಹಾಕಿದೆ. ಅಂದರೆ ಏನೋ ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನಾನು ಎಷ್ಟು ಸರಿ ತಂದು ಹಾಕಿದ್ರೂ ತುಂಬ ಚೆನ್ನಾಗೇ ಬಂತು. ಗಾರ್ಡನ್ನಲ್ಲಿ ಯಾಕೆ ಎಲೆ ಬಳ್ಳಿನ ಬೆಳೆಸಬೇಕು ಅಂದರೆ ಸಡನ್ನಾಗಿ ನಮಗೇನಕ್ಕಾದ್ರೂ ಎಲೆ ಬೇಕಾಗಿರುತ್ತೆ. ಆವಾಗ ಗಾರ್ಡನ್ನಲ್ಲಿ ಇತ್ತು ಅಂದರೆ ನಾವೇ ಹೋಗಿ ಹಾರ್ವೆಸ್ಟ್ ಮಾಡ್ಕೊಂಡು ತೊಗೊಂಬರ್ಬೋದು, ಅಥವಾ ಒಂದು ಕಳ್ಸೋಕ್ಕಾಗಿರ್ಬೋದು. ಯಾರಾದರೂ ಬಂದಾಗ ಒಂದು ಅರಿಶಿನ ಕುಂಕುಮ ಕೊಡೋದಾಗಲಿ ಅಥವಾ ನಾವೇ ಹಾಕ್ಕೊಳಕ್ಕಾಗಲಿ ಸಮಯ ಅಂತ ಬಂದಾಗ ನಾವು ಅಂಗಡಿಗೆಲ್ಲ ಹೋಗೋಕ್ಕಾಗೋದಿಲ್ಲ. ಸಡನ್ನಾಗಿ ನಮಗೆ ಗಾರ್ಡನಲ್ಲಿ ಇತ್ತು ಅಂದರೆ ನಾವು ಹೋಗಿ ತೊಗೊಂಡು ಬರ್ಬೋದಲ್ವ. ಹಾಗಾಗಿ ನಾವು ಗಾರ್ಡನ್ ಮಾಡೋ ಅಂಥವ್ರು ಸ್ವಲ್ಪ ಎಲ್ಲ ಗಿಡಗಳನ್ನೂ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ ಅನಿಸುತ್ತೆ. ಎಲ್ಲ ಗಿಡಗಳು ಅಂದರೆ ಈಗ ಬಾಡಿಗೆ ಮನೆಯಲ್ಲಿರೋರು ಅಷ್ಟೊಂದು ಎಲ್ಲನೂ ಬೆಳೆಸೋಕ್ಕಾಗೋದಿಲ್ಲ. ಅದರಲ್ಲೂ ಸ್ವಂತ ಮನೆ ಇರೋ ಅಂಥವ್ರಾದರೆ ಪ್ರತಿಯೊಂದು ಗಿಡಗಳನ್ನೂ ಸಹ ಬೆಳೆಸ್ಕೋಬೋದು. ಇವಾಗ ಅದೆಲ್ಲ ಕ್ಲೀನ್ ಮಾಡಿದ್ದಾಯಿತು. ಅದು ಬೇರೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತು ಇದು ಪಾಟ್ಗೆ ನಾನು ಸ್ವಲ್ಪ ಗಾರ್ಡನ್ ವೇಸ್ಟ್ ಎಲ್ಲನೂ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಒಂದು ಸಸಿನ ಇಡ್ತೀನಿ. ಅಂದರೆ ಅದರಲ್ಲಿ ಸ್ವಲ್ಪ ಪಕ್ಕದಲ್ಲಿ ಚಿಕ್ಕದಾಗಿ ಸಸಿ ಬಂದಿತ್ತು, ಅದರಲ್ಲೇನು ಬೇರೆ ಏನು ದೊಡ್ಡದಿರಲಿಲ್ಲ, ಹಂಗಾಗಿ ನಾನು ಅದನ್ನೇ ಇಡ್ತೀನಿ. ಇದು ಸ್ವಲ್ಪ ಸೇವಂತಿಗೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ದೆ. ಆ ಸೇವಂತಿಗೆ ಗಿಡದ್ದು ಬೇರೆ ಎಲ್ಲ ಇತ್ತು ನೋಡಿ, ಸಸಿ ಬರೋ ಥರ ಬೇರೆ ಇರುತ್ತೆ ನೋಡಿ, ಅದನ್ನು ಹಾಕ್ತಾಯಿದ್ದೀನಿ. ಅಂದರೆ ಸುಮಾರು ಇದೆಯಲ್ಲ ಬೇಕಾಗಿಲ್ವಲ್ಲ ಅಂದ್ಬಿಟ್ಟು ಬೇಡದೇ ಇರೋ ಅಂಥದ್ದನ್ನೆಲ್ಲನೂ ನಾನು ಈ ಥರ ಗಾರ್ಡನ್ ವೇಸ್ಟಿಗೆ ಹಾಕ್ಬಿಟ್ಟು ಅದು ಸ್ವಲ್ಪ ಕೊಳೆತು ಗೊಬ್ಬರನೂ ಆಗುತ್ತೆ. ಹಂಗಾಗಿ ಈ ಥರ ಮಾಡ್ತೀನಿ. ಗೊಬ್ಬರಕ್ಕೆ ದುಡ್ಡು ಕೊಡಬೇಕು ಅನ್ನೋವಂಥದ್ದು ಏನೂ ಇಲ್ಲ. ಈ ಥರ ಗಾರ್ಡನ್ ವೇಸ್ಟ್ ಎಲ್ಲ ಇರುತ್ತಲ್ಲ, ಅದರಿಂದನೇ ಗೊಬ್ಬರ ಮಾಡ್ಕೊಂಡು ನೀವು ಗಿಡಗಳನ್ನೂ ಸಹ ಬೆಳೆಸ್ಕೋಬೋದು. ನಾನು ಹೆಚ್ಚಾಗಿ ಇದೇ ರೀತಿಯೇ ಮಾಡೋದು. ಗೊಬ್ಬರಕ್ಕೆ ಅಂತ ಎಲ್ಲ ಏನು ದುಡ್ಡು ಕೊಡೋದಿಲ್ಲ. ಸದ್ಯಕ್ಕೇನು ಗೊಬ್ಬರ ಎಲ್ಲ ಏನು ತೊಗೊಂಡು ಬಂದಿಲ್ಲ ನಾನು. ಈ ಗಾರ್ಡನ್ ವೇಸ್ಟ್ ಇರುತ್ತಲ್ಲ ಅದನ್ನೇ ಈ ರೀತಿ ಮಾಡಿ ನಾನು ಗಿಡಗಳನ್ನ ಇಡ್ತೀನಿ. ಅದರಲ್ಲೂ ಚೆನ್ನಾಗಿ ಅದು ಕೊಳ್ತು ಗೊಬ್ಬರನೂ ರೆಡಿ ಆಗುತ್ತೆ, ಗಿಡಗಳು ಸಹ ಚೆನ್ನಾಗಿ ಬರುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ಅದು ಗಾರ್ಡನ್ ವೇಸ್ಟ್ ಎಲ್ಲ ಹಾಕ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕ್ಬಿಟ್ಟು ಸ್ವಲ್ಪ ಈ ಒಂದು ಎಲೆ ಬಳ್ಳಿನ ಇಡ್ತೀನಿ. ಅಂದರೆ ಜಾಸ್ತಿ ಬೇರೆಲ್ಲ ಇತ್ತು ನೋಡಿ, ಆವಾಗಲೇ ತೋರಿಸಿದ್ನಲ್ಲ, ಆ ಥರ ಎಲ್ಲ ಬೇರೆ ಇರೋ ಅಂಥದ್ದನ್ನು ಇಡೋದಿಲ್ಲ ನಾನು. ಏಕೆಂದರೆ ನಾವು ಆ ಥರ ಇಡ್ತು ಅಂದರೆ ಮತ್ತೆ ಇನ್ನೂ ಜಾಸ್ತಿ ಬೇರಾಗುತ್ತೆ. ಈಗ ನಾವು ಆ ಬೇರು ಟ್ರಿಮ್ ಮಾಡಿ ಇಟ್ಟರು ಮತ್ತೆ ಜಾಸ್ತಿ ಎಲ್ಲ ಬೇರು ಬೆಳ್ಕೊಳ್ಳುತ್ತೆ. ಹಂಗಾಗಿ ನಾನು ಅದನ್ನು ಇಡೋದಿಲ್ಲ. ಈ ಹೊಸ್ದಾಗಿ ಸಸಿ ಬಂದಿರುತ್ತೆ ನೋಡಿ, ಅಂಥ ಸಸಿ ಮಾತ್ರ ನಾನು ಇಡ್ತೀನಿ. ಮೊದಲೇ ಆ ಸಸಿ ಎಲ್ಲ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದೀನಿ ನೋಡಿ, ಅದೇ ಸಸಿನೇ ಇಡ್ತೀನಿ ಇವಾಗ ನೋಡಿ. ಅದೇನು ಜಾಸ್ತಿ ಬೇರಿಲ್ಲ, ಅಂದರೂ ಸ್ವಲ್ಪ ಬೇರಿದೆಯಲ್ಲ ಅದನ್ನು ನಾನು ಸ್ವಲ್ಪ ಟ್ರಿಮ್ ಮಾಡ್ತೀನಿ ನೋಡಿ. ಅದಿನ್ನೂ ಸ್ವಲ್ಪ ಚಿಕ್ಕ ಸಸಿ ಥರ ಇದೆಯಲ್ಲ ಅದನ್ನು ಇಟ್ಟರೂ ಸಾಕು, ಚೆನ್ನಾಗಿ ಬರುತ್ತೆ. ಈ ಎಲೆ ಬಳ್ಳಿ ಬೆಳೆಯೋದೇನು ಅಷ್ಟೊಂದು ಕಷ್ಟ ಅಂತ ನನಗೆ ಅನಿಸೋದಿಲ್ಲ. ತುಂಬ ಜನ ಹೇಳ್ತಿರ್ತೀರ ನಮಗೆ ಬರೋದೇ ಇಲ್ಲ, ಎಷ್ಟು ತಂದು ಹಾಕಿದ್ರೂ ಬರೋದಿಲ್ಲ ಅಂತೀರ. ನೀವು ಇಷ್ಟು ಚಿಕ್ಕ ಸಸಿ ಇಟ್ಟಾಗ ಜಾಸ್ತಿ ನೀರೆಲ್ಲ ಹಾಕಬಾರ್ದು, ಯಾಕೆಂದರೆ ಕೊಳ್ತೋಗ್ಬಿಡುತ್ತೆ. ಅದು ಸ್ವಲ್ಪ ಚೆನ್ನಾಗಿ ಅದು ಬೇರೆಲ್ಲ ಬಿಟ್ಟು ಸೆಟ್ಟಾಗಿ ಅದು ಸ್ವಲ್ಪ ಚಿಗುರು ಬರೋವರೆಗೂ ಸ್ವಲ್ಪ ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ. ಅಂದರೆ ದಿನ ಬಿಟ್ಟು ದಿನ ನೀರು ಹಾಕಿ, ಆವಾಗ ಅದು ಸೆಟ್ಟಾಗಿ ಚೆನ್ನಾಗಿ ಗಿಡನೂ ಸಹ ಚಿಗುರು ಬರುತ್ತೆ. ಇನ್ನು ಇದೊಂದು ದೊಡ್ಡದಿತ್ತು, ಇದನ್ನು ನೋಡಿ ಇನ್ನೊಂದು ಪಾಟಲ್ಲಿತ್ತು, ಅದನ್ನು ಸಹ ತೆಗೆದಿದ್ದೀನಿ. ಅದರಲ್ಲೂ ನೋಡಿ ಬೇರೆ ಎಷ್ಟೊಂದೆಲ್ಲ ಬಿಟ್ಕೊಂಡಿದೆ. ಇದನ್ನು ಸ್ವಲ್ಪ ಅದು ಬೇರೆಲ್ಲನೂ ಟ್ರಿಮ್ ಮಾಡಿಬಿಟ್ಟು ಇನ್ನೊಂದು ಚೀಲಕ್ಕೆ ಇಡ್ತೀನಿ ನಾನು. ಇದನ್ನು ಪಾಟಲ್ಲೇನು ಇಡೋದಿಲ್ಲ, ಯಾಕೆಂದರೆ ಸ್ವಲ್ಪ ನನಗೆ ಪಾಟ್ಗಳು ಬೇಕು. ಸೇವಂತಿಗೆ ಗಿಡನ ಇಡೋದಕ್ಕೆ ಪಾಟ್ ಬೇಕು. ಹಾಗಾಗಿ ನಾನು ಇದನ್ನು ಪಾಟ್ಗೆ ಇಡಲ್ಲ, ಅಲ್ಲಿ ಒಂದು ಚೀಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಸೇವಂತಿಗೆ ಗಿಡ ಹಾಕೋಕ್ಕೆ ಅಂತಲೇ ಆ ಚೀಲಕ್ಕೆ ಗಾರ್ಡನ್ ವೇಸ್ಟೆಲ್ಲ ತುಂಬಿಸಿ ರೆಡಿ ಮಾಡಿ ಇಟ್ಟಿದ್ದೆ. ಇನ್ನೇನು ಪಾಟ್ ಖಾಲಿ ಆಯ್ತಲ್ಲ, ಆ ಪಾಟ್ಗೆ ಇಡೋಣ, ಈ ಚೀಲಕ್ಕೆ ಮಾತ್ರ ಇದು ಎಲೆ ಬಳ್ಳಿ ಇಡೋಣ ಅಂದ್ಬಿಟ್ಟು ಇಡ್ತಿದ್ದೀನಿ. ಯಾಕೆ ಅಂತಂದರೆ ಈಗ ಎಲ್ಲನೂ ನಾನು ಕಟ್ ಮಾಡಿ ತೆಗಿತು ಅಂದರೆ ಅಕಸ್ಮಾತ್ ಒಂದು ಎಲೆ ಬಳ್ಳಿ ಬಂದಿಲ್ಲ ಅಂದ್ರೂ ಒಂದಾದರೂ ಬರುತ್ತಲ್ಲ ಅನ್ನೋದಕ್ಕೋಸ್ಕರ ನಾನು 2 ಎಲೆ ಬಳ್ಳಿನ ಇಡ್ತಾಯಿದ್ದೀನಿ. ನೀವು ಯಾವಾಗಲೂ ಇದೇ ಥರನೇ ಮಾಡ್ಕೊಳ್ಳಿ, ಒಂದಂತೂ ಇಡೋಕ್ಕೆ ಹೋಗಬೇಡಿ. ಒಂದು 2-3 ಇಡ್ತು ಅಂದರೆ 2 ಹೋದ್ರೂ ಒಂದಾದ್ರೂ ಬಂದೇ ಬರುತ್ತೆ ನೋಡಿ. ಅದನ್ನು ಸ್ವಲ್ಪ ಬೇರೆಲ್ಲನೂ ಟ್ರಿಮ್ ಮಾಡಿಬಿಟ್ಟು ನೋಡಿ, ಇಷ್ಟು ಉದ್ದ ಇದೆ, ಅದು ಉದ್ದ ಇದನ್ನೇನು ಕಟ್ ಮಾಡಿಲ್ಲ, ಅದು ಉದ್ದ ಇದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ರಿಪಾಟ್ ಮಾಡಿದ್ದೀನಿ.
2 ಸಸಿ ಮಾತ್ರ ಇದನ್ನು ರಿಪೋರ್ಟ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಇಟ್ಟಿಲ್ಲ. ಅಂದರೆ ಅದು ಕಡ್ಡಿ ಎಲ್ಲ ಕಟ್ ಮಾಡಿಬಿಟ್ಟು ಸ್ವಲ್ಪ ನೀರಲ್ಲಿ ಹಾಕೂ ಸಹ ಇಟ್ಟಿದ್ದೀನಿ. ಇದಕ್ಕೆ ನೀವು ಪಾಟೆ ಮಿಕ್ಸು ಅಂತ ಮಾಡ್ಕೊಳೋದಾದರೆ ಇದಕ್ಕೆ ಸ್ವಲ್ಪ ಕುರಿ ಗೊಬ್ಬರನೋ ಅಥವಾ ಹಸುವಿನ ಗೊಬ್ಬರನೋ ಮತ್ತು ಬೇವಿನ ಹಿಂಡಿ ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಿಕ್ಕಿದ್ರೆ ಸ್ವಲ್ಪ ಬೂದಿನೂ ಹಾಕಿ. ನಿಮಗೆ ಒಂದು ವೇಳೆ ಪಾಟೆ ಮಿಕ್ಸ್ ಮಾಡೋದಕ್ಕೆ ನಮ್ಮ ಹತ್ರ ಗೊಬ್ಬರ ಏನೂ ಇಲ್ಲ, ಖಾಲಿಯಾಗಿದೆ ಅನ್ನೋಂಥವ್ರು ಏನು ಮಾಡ್ತೀರಾ, ಈ ಗಾರ್ಡನ್ ವೇಸ್ಟ್ ಎಲ್ಲ ಇರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ನೀವು ಗಿಡಗಳನ್ನ ಇಡಿ, ಏನೂ ತೊಂದರೆ ಆಗೋದಿಲ್ಲ. ಪಾಟಿಂಗ್ ಮಿಕ್ಸ್ ಮಾಡಿಬಿಟ್ಟೇ ಗಿಡ ನೆಡಬೇಕು ಅನ್ನೋಂಥದ್ದು ಏನೂ ಇಲ್ಲ. ನಾನು ಫಸ್ಟೆಲ್ಲ ಬರೀ ಈ ಥರ ಗಾರ್ಡನ್ ವೇಸ್ಟಿಂದನೇ ನಾನು ಗೊಬ್ಬರ ಮಾಡಿಕೊಂಡೇ ಗಿಡಗಳನ್ನ ಬೆಳೆಸಿದ್ದು. ಈ ನಡುವೆ ಅಷ್ಟೇ ನಾನು ಕುರಿ ಗೊಬ್ಬರ ಅಂತೆ ಹಸುವಿನ ಗೊಬ್ಬರ ಅದು ಇದು ತೊಗೊಂಡು ಬರ್ತಾ ಇರೋದು. ಫಸ್ಟು ನಾನು ಯಾವ ಗೊಬ್ಬರನೂ ತೊಗೊಬಂದು ಗಿಡಗಳನ್ನೇನು ಬೆಳೆಸಿಲ್ಲ. ನೋಡಿ ಇದು ದೊಡ್ಡದು ಎಲೆ ಬಳ್ಳಿ ಇತ್ತಲ್ಲ ಅದೆಲ್ಲ ಕಟ್ ಮಾಡಿದ್ನಲ್ಲ ನೋಡಿ ಈ ಥರ. ಅಂದರೆ ಅದು ಸ್ವಲ್ಪ ಗಿಣ್ ಥರ ಇರುತ್ತೆ ನೋಡಿ, ಅದೆಲ್ಲ ಕಟ್ ಮಾಡಿಬಿಟ್ಟು ಒಂದೊಂದು ಇಂಚಷ್ಟು ಕಟ್ ಮಾಡಿಬಿಟ್ಟು ಅದನ್ನು ನೀರಲ್ಲಿ ಹಾಕಿ ಇಟ್ಟರೂ ಸಹ ಅದರಲ್ಲೂ ಬೇರು ಬರುತ್ತೆ. ಆ ಬೇರು ಬಂದ ಮೇಲೂ ನಾವು ಬೇರೆ ಪಾಟಿಗೆಲ್ಲನೂ ಶಿಫ್ಟ್ ಮಾಡ್ಕೋಬೋದು. ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಕಟ್ ಮಾಡಿಕೊಂಡು ನೋಡಿ ಒಂದು 2 ಲೀಟ್ರದ್ದು ವಾಟ್ರ್ ಬಾಟ್ಲು ಅದನ್ನು ಕಟ್ ಮಾಡಿ ಅದರಲ್ಲಿ ನೀರು ತುಂಬಿಸ್ಬಿಟ್ಟು ನಾನು ಈ ಥರ ಇಟ್ಟಿರ್ತೀನಿ. ನೀರಲ್ಲಿ ಇಟ್ಟರೂ ಬೇರು ಬರುತ್ತೆ, ಇದೇನು ಆರಾಮಾಗಿ ಬೆಳ್ಕೊಬೋದು ಈ ಎಲೆ ಬಳ್ಳಿನ. ಅಂದರೆ ಇದನ್ನು ಡೈಲಿ ನೀವು ನೀರು ಚೇಂಜ್ ಮಾಡ್ತಾ ಇರಬೇಕು, ಹಂಗೆ ಬಿಡಬಾರ್ದು. ಹಂಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಬೇರೆಲ್ಲ ಕೊಳ್ತೋದಂಗೆ ಆಗುತ್ತೆ, ಸ್ವಲ್ಪ ಪಾಚಿ ಕಟ್ಟದಂಗಾಗಿ ಗಿಡ ಚೆನ್ನಾಗಿ ಬರೋದಿಲ್ಲ ಮತ್ತು ಅದರಲ್ಲಿ ಬೇರೂ ಸಹ ಚೆನ್ನಾಗಿ ಬರೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.